ಹಾಯ್ ವೆಲ್ಕಮ್ ಟು ಮೇಘನಾ ಥೀಮ್ಸ್ ವ್ಲಾಗ್ಸ್. ನಾನು ಬಂದ್ಬಿಟ್ಟು ಇವತ್ತು ಮಂಡೇ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಗೋಪನಹಳ್ಳಿಗೆ ಹೋಗಬೇಕಿತ್ತು, ಬಿಕಾಸ್ ಅಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಇತ್ತು. ಆಲ್ರೆಡಿ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ, ಬಟ್ ನಾವು ನಿನ್ನೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೊರಟ್ವಿ. ಅಲ್ಲಿಂದ ಜರ್ನಿ ಕ್ಲಾಸ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಅವರಿಗೆ ಬಸ್ ಸ್ಟಾಪ್ ಕೊಡಲಿಲ್ಲ ಅಲ್ಲಿ. ಹಾಗಾಗಿ ಮತ್ತೆ ಚಳ್ಳಕೆರೆಗೆ ರಿಟರ್ನ್ ಹೋಗಿ ಅವ್ರನ್ನ ಕರ್ಕೊಂಡು ಮತ್ತೆ ಗೋಪನಹಳ್ಳಿಗೆ ಹೋಗೋಣ ಅಂತ ಹೊರಟ್ವಿ. ಸೊ ಅಲ್ಲಿ ನಮ್ಮ ಅಕ್ಕ ಬಂದ ತಕ್ಷಣ ನನ್ನ ಮಗಳು ಅವ್ರ ಅಕ್ಕ ದೊಡ್ಡಮ್ಮನ ಹತ್ರ ಹೋಗ್ಬಿಟ್ಲು. ಇನ್ನು ನಮ್ಮ ಅಕ್ಕನ ಮಗಳಿಗೆ ನಾನು ಇಷ್ಟ, ಅವಳು ನನ್ನ ಹತ್ರ ಕೂತ್ಕೊಂಡ್ಬಿಟ್ಲು. ಹಂಗಿಂದ ಹೊರಟ್ವಿ. ಗೋಪನಹಳ್ಳಿ ಹೋಗೋಷ್ಟೊತ್ತಿಗೆ ಒಂದು 10:40 ಆಗಿತ್ತು. ಗೋಪನಹಳ್ಳಿಗೆ ಎಂಟ್ರಿ ಆಗಿದ ತಕ್ಷಣ ಆಲ್ರೆಡಿ ಹಬ್ಬದ ವೈಬ್ಸ್ ಇತ್ತು ಅಲ್ಲಿ. ಮತ್ತು ಅವಳು ತುಂಬಾ ಬಿಸಿಲು, ಏನೇನು 10:40 ಆದ್ರೂ ಇನ್ನು ಮಾರ್ನಿಂಗ್ 10:40ಗೆ ತುಂಬಾ ಬಿಸಿಲು ಅಂದರೆ ಬಿಸಿಲು ಇದ್ಬಿಟ್ಟಿತ್ತು. ಸೊ ಹೋದ್ವಿ ಮನೆ ಹತ್ರ. ಇನ್ನೇನು ಜಾತ್ರೆ ಎಲ್ಲ ಸ್ವಲ್ಪ ಜನನೇ, ಕಾರ್ ಹೋಗೋಷ್ಟೊತ್ತಿಗೆ ಒಂದು 5 ನಿಮಿಷ ಆಯಿತು. ನಾವು ಅಲ್ಲಿಂದ ಬಂದಿದ್ದು ಮತ್ತು ಇಲ್ಲಿಂದ ಮನೆ ಹತ್ರ ಆಗೋಕ್ಕೆ ಒಂದು 5 ನಿಮಿಷ ಆಗಿಬಿಡ್ತು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಜಾತ್ರೆ ಅಲ್ವಾ. ಹಾಗಾಗಿ ಮತ್ತೆ ಮನೆ ಹತ್ರ ಹೋಗಿದ ತಕ್ಷಣ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಜ್ಜಿ ಮಾತಿಗೆ ಕೂತ್ಬಿಟ್ರು. ನಮ್ಮ ಅಜ್ಜಿ ಹತ್ರ ನಮ್ಮ ಮನೆಯವ್ರು ತೆಲುಗು ಮಾತಾಡ್ತಾರೆ, ನಮ್ಮ ಅಜ್ಜಿನೂ ತೆಲುಗು ಮಾತಾಡ್ತಾರೆ. ಹಾಗಾಗಿ ಅವರಿಬ್ಬರು ಮಾತಿಗೆ ಕೂತ್ಕೊಂಡ್ರು. ಸೊ ನಾನು ನಮ್ಮ ಅಕ್ಕ ಅವರೆಲ್ಲ ಊಟ ಮಾಡಿ ಮತ್ತೆ ಜಾತ್ರೆಗೆ ಹೋಗಿ ಬರೋಣ ಮತ್ತು ಇನ್ನೇನಂತ ಬಿಸಿಲಿತ್ತು. ಬಟ್ ಇವರು ಹುಡುಗರು ಬಿಡಲಿಲ್ಲ. ಹೋಗಿ ಬರೋಣ ಅಂದಿದ್ದಕ್ಕೆ ಜಾತ್ರೆ ಕರ್ಕೊಂಡೋಗಿ ಹಾಗೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಬಿಸಿಲು ಅಂದರೆ ಹೇಳತ್ತಿರೋದು, ಅಷ್ಟೊಂದು ಬಿಸಿಲಿದೆ. ಆ ಬಿಸಿಲಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಮಕ್ಕಳು ಕೇಳಿದಾರಲ್ವ, ಹಾಗಾಗಿ ಹೋಗ್ಬೇಕಂತ ಹೊರಟ್ವಿ. ಸೊ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡ್ವಿ. ಹಣ್ಣುಕಾಯಿ ಮಾಡಿಸ್ಬಿಟ್ಟು ದೇವಸ್ಥಾನ ಹತ್ರ ತುಂಬಾ ಹೋಮ ಹವನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಎಲ್ಲ ಮಾಡಿದ್ದಾರೆ. ಸೊ ಇದೇ ನೋಡಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಹೊಸ್ದಾಗಿ ಕಟ್ಸಿದ್ದಾರೆ ದೇವಸ್ಥಾನ. ಕಳಸ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಸಮೇತ ಮಾಡಿದರು. ಅಲ್ಲಿಂದ ಹಣ್ಣುಕಾಯಿ ಮಾಡಿಸ್ಕೊಂಡಾದ್ಮೇಲೆ ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಮಜ್ಜಿಗೆ ಮತ್ತು ಇಸ್ಕೊಂಡು ನಾವು ಮಜ್ಜಿಗೆ ಇಸ್ಕೊಂಡು ಕೊಡ್ತೀವಿ. ಬಿಸಿಲು ತುಂಬ ಇತ್ತಲ್ಲ, ಹಾಗಾಗಿ. ಸೊ ನೋಡಿ ಹೋಮ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೂಜೆ ಎಲ್ಲ ಮಾತ್ರ. ಸೊ ಅಲ್ಲಿಂದ ಹೋಗ್ಬಿಟ್ಟು ಮತ್ತೆ ಆ ಕಡೆ ಆಲ್ರೆಡಿ ಊಟಕ್ಕೆ ಇಟ್ಟಿದ್ರು. ಊಟ ಎಲ್ಲ ಚೆನ್ನಾಗಿತ್ತು ತುಂಬಾ. ಊಟ ಮಾತ್ರ 2 ಮಾತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಪಾಯಸ, ಅನ್ನ, ಸಾಂಬಾರು, ಪಲ್ಯ ಅಂತ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದರೆ ಮಡ್ಲಕ್ಕಿ ಹಾಕಬೇಕಿತ್ತು ನಮಗೆ. ಮಡ್ಲಕ್ಕಿ ಹಾಕ್ತೀವಂತ ಸೀರೆ ತೊಗೊಂಬಂದಿದ್ರು. ಹಾಗಾಗಿ ಮತ್ತೆ ನಾನು ನಮ್ಮ ಅಕ್ಕ ಮಡ್ಲಕ್ಕಿ ಹಾಕಿಸ್ಕೊಂಡು ನಮ್ಮ ಅಜ್ಜಿ ಕಾಲಿಗೆ ಬಿತ್ತು. ಸೊ ಅಲ್ಲಿಂದ ಮತ್ತೆ ಇದನ್ನು ಚಳ್ಳಕೆರೆಗೆ ಹೋಗಬೇಕಿತ್ತಲ್ವ, ಮತ್ತು ಇನ್ನೇನು ಮಡ್ಲಕ್ಕಿ ಹಾಕಿಸ್ಕೊಂಡ್ಮೇಲೆ ಇನ್ನೇನು ಅಲ್ಲೇ ದೇವ್ರಿಗೆ ಕೈ ಮುಕ್ಕೊಂಡ್ಬಿಟ್ಟು ಮತ್ತು ರಿಟರ್ನ್ ಚಳ್ಳಕೆರೆಗೆ ಹೋಗೋಣ ಅಂತ ಹೊರಟ್ವಿ. ಸೊ ಅಲ್ಲಿಂದ ರಿಟರ್ನ್ ಮತ್ತೆ ಚಳ್ಳಕೆರೆಗೆ ವಾಪಸ್ ಬಂದು ಮಡ್ಲಕ್ಕಿ ಎಲ್ಲ ಎತ್ತಿಟ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದು ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ. ಬಿಸಿಲಿಗೆ ಅರ್ಧ ಸುಸ್ತಾಗಿ ಹೋಗ್ಬಿಡ್ತೀವಿ. ಮಕ್ಕಳು ಯಾಕನ ಕರ್ಕೊಂಡು ಹೋಗ್ತೀವಪ್ಪ ಅಂತ ಅನಿಸ್ಬಿಡುತ್ತೆ, ಅವ್ರು ಮಾಡೋ ಹಠಕ್ಕೂ ಅದಕ್ಕೂ. ಸೊ ಇದಾಗಿತ್ತು ಮಂಡೇಲ. ಪ್ಲೀಸ್ ಯಾರಾದರೂ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.